ಸಂಕ್ರಾಂತಿಯಲ್ಲಿ ಸೂರ್ಯ ತನ್ನ ಪಥವನ್ನು ಬದಲಿಸಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಪಥವು ಬದಲಾವಣೆ ಆಗಲಿದೆ ಎಂದು ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಕ್ರಾಂತಿ ವೇಳೆಗೆ ಡಿಸಿಎಂ ಶಿವಕುಮಾರ್ ಸಿಎಂ ಆಗುತ್ತಾರೆ ಎಂದು ನಾನು ಹೇಳಿದ್ದೆ. ಅದರಂತೆ ಡಿಕೆ ಶಿವಕುಮಾರ್ ಅನ್ನು ಹೈಕಮಾಂಡ್ ದೆಹಲಿಗೆ ಕರೆದಿದೆ. ಇದರಿಂದ ರಾಜ್ಯ ರಾಜಕೀಯದಲ್ಲಿ ಖಂಡಿತವಾಗಿ ಬದಲಾವಣೆ ಆಗಲಿದೆ ಎಂದರು. ಇಲ್ಲಿಯವರೆಗೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗುತ್ತಿದ್ದದ್ದು ಸರ್ಕಾರದ ಕಾರ್ಯವೈಖರಿ ಕುರಿತು ಚರ್ಚೆ ನಡೆಸಲು ಮಾತ್ರ. ಆದರೆ ಈ ಬಾರಿ ಹೈಕಮಾಂಡ್ ರಾಜಕೀಯ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲು ಅವರನ್ನು ದೆಹಲಿಗೆ ಕರೆದಿದೆ ಎಂದು ಹೇಳಿದರು. ಡಿಕೆ ಶಿವಕುಮಾರ್ ಅವರನ್ನು ದೆಹಲಿಗೆ ಕರೆಯಲಾಗಿದೆ ಎಂದರೆ 100ಕ್ಕೆ 100ರಷ್ಟು ಸಿಎಂ ಬದಲಾವಣೆ ಆಗುತ್ತದೆ. ಡಿಕೆಶಿ ಅವರು ದೆಹಲಿಯಿಂದ ಮರಳುವಾಗ ಸಿಹಿ ಸುದ್ದಿಯೊಂದಿಗೆ ಬರುತ್ತಾರೆ ಎನ್ನುವ ವಿಶ್ವಾಸ ಇದೆ ಎಂದರು. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಒಳ ಒಪ್ಪಂದವಾಗಿರುವುದು ನಿಜ, ಆದರೆ ಅದರ ಸಂಪೂರ್ಣ ಮಾಹಿತಿ ನಮಗೆ ಇಲ್ಲ. ಇನ್ನು ಏರ್ಪೋರ್ಟ್ನಲ್ಲಿ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರೊಂದಿಗೆ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ನಡೆದ ಬೆನ್ನಲ್ಲೇ ಇಬ್ಬರನ್ನು ಹೈಕಮಾಂಡ್ ದೆಹಲಿಗೆ ಕರೆದಿದ್ದಾರೆ ಎಂದರು. ಇನ್ನು ಕೆಲವೇ ದಿನಗಳಲ್ಲಿ ಸಚಿವ ಸಂಪುಟ ಬದಲಾವಣೆ ಆಗಲಿದೆ. ಆ ಸಂದರ್ಭದಲ್ಲಿ ಹೊಸಬರಿಗೆ ಸಚಿವ ಸ್ಥಾನ ಸಿಗುವ ವಿಶ್ವಾಸ ನನಗೆ ಇದೆ. ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ದಾವಣಗೆರೆ ಜಿಲ್ಲೆಯಿಂದ ನನಗೆ ಸಚಿವ ಸ್ಥಾನ ನೀಡಿದರೆ ನಾನು ಬೇಡ ಎಂದು ಹೇಳುವುದಿಲ್ಲ ಎಂದರು. ಸಂಕ್ರಾಂತಿ ಹಬ್ಬ ಮುಗಿದಿದೆ, ಸೂರ್ಯಪಥ ಬದಲಾವಣೆ ಆಗಿದೆ. ಈಗ ತಾವು ನೋಡಿದಿರಿ, ಸೂರ್ಯಪಥ ಬದಲಾವಣೆಯೂ ಆಗಿದೆ, ನಮ್ಮ ಪಥನೂ ದೆಹಲಿ ಕಡೆ ಇವತ್ತು ಬದಲಾವಣೆ ಆಗಿದೆ. ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ದೆಹಲಿಗೆ ಬರೋಕ್ಕೆ ಹೈಕಮಾಂಡ್ ಹೇಳಿದ್ದಾರೆ. ಆದ ಕಾರಣ ಇವತ್ತು ಸೂರ್ಯಂಗೆ ಪಥ ಬದಲಾವಣೆ ಆಗಿದೆ. ನಮ್ದು ಹೆಂಗೆ ಪಕ್ಷ ಸಂಘಟನೆ ಕಡೆ ಇತ್ತು ಪಥ, ಅದು ದೆಹಲಿ ಕಡೆ ಹೋಗಿದೆ ಅಂದರೆ ಒಳ್ಳೆಯದಾಗ್ತದೆ. ನಾನು ಅದನ್ನೇ ಹೇಳ್ತಾ ಬಂದೆ ನಿಮಗೆ. ಸೂರ್ಯಪಥ ಬದಲಾವಣೆ ಆಗಲಿ, ಸಂಕ್ರಾಂತಿ ಆದಮೇಲೆ ನಿಮಗೆ ಒಂದು ಒಳ್ಳೆಯ ಸುದ್ದಿ ಕೊಡ್ತೀನಿ. ದೆಹಲಿಗೆ ಹೈಕಮಾಂಡ್ ಕರೆದಿದೆ ಅಂದರೆ ಒಂದು ಉತ್ತಮ ಬೆಳವಣಿಗೆ ಆಗ್ತದೆ, ಒಳ್ಳೆಯದಾಗ್ತದೆ. ವಿಶ್ವಾಸ ಇದೆ ಸರ್, 100ಕ್ಕೆ 100 ವಿಶ್ವಾಸ ಇದೆ. ಮೊದಲಿಂದನೇ ಹೇಳ್ಕೊಂಬರ್ತಾರೆ, ರಕ್ತದಲ್ಲೇ ಬರ್ಕೊಡ್ತೀನಿ ಡಿಸೆಂಬರ್ ಆದಮೇಲೆ, ಜನವರಿ ಸಂಕ್ರಾಂತಿ ಆದಮೇಲೆ ಅಂತಂದು. ಅದು ಸಕ್ಸಸ್ ಆಯಿತು ಸರ್? ಅಂತ ಸಕ್ಸಸ್ಸೇ ಆಗುತ್ತೆ. ಯಾಕೆಂದರೆ ಈಗ ನಾವು ಮುಂಚೆಯಿಂದನೂ ಹೇಳ್ತಾ ಬಂದೆ, ನಾನು ಹೇಳಿದ್ದೀನಿ, ಸುಮಾರು ಜನ ಸೀನಿಯರ್ಸು ಹೇಳಿದ್ದಾರೆ. ಈ ಒಂದು ಪಕ್ಷ ಇವತ್ತು ಅಧಿಕಾರದಲ್ಲಿ ನಾವೆಲ್ಲ ಏನು ಯುವಕರು, ಹೊಸಬ್ರು ಶಾಸಕರು ಇವತ್ತು ಆಯ್ಕೆ ಆಗಿದ್ದೀವಿ ಅಂದರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಶ್ರಮನೂ ಇದೆ, ಸಿದ್ದರಾಮಯ್ಯ ಶ್ರಮನೂ ಇದೆ. ಈಗ ಸಿದ್ದರಾಮಯ್ಯ ಸಾಹೇಬರು ಸುಮಾರು 7 ವರ್ಷ ಮುಖ್ಯಮಂತ್ರಿಯಾಗಿ ಅಧಿಕಾರ ಮಾಡಿದ್ದಾರೆ, ಉತ್ತಮ ಆಡಳಿತ ಕೊಟ್ಟಿದ್ದಾರೆ. ಈ ಒಂದು ಮುಂದಿನ 2 ವರ್ಷ ಇವ್ರಿಗೊಂದು ಅವಕಾಶ ಸಿಗಲಿ ಅಂತ ನಾವೆಲ್ಲ ಮುಂಚೆಯಿಂದನೂ ಕೇಳ್ಕೊಂಡ್ವಿ. ಆ ನಿಟ್ಟಿನಲ್ಲಿ ಎಲ್ಲ ಸೀನಿಯರ್ಸು ಮಾತಾಡಿದ್ದು ತಾವು ನೋಡಿದಿರಿ. ಅದರಲ್ಲಿ ಒಳಗಿನ ಒಪ್ಪಂದಗಳ ಬಗ್ಗೆ ನಮಗೆ ಮಾಹಿತಿ ಇಲ್ಲ. 2 ವರ್ಷದ ಮೇಲೆ 1 ತಿಂಗಳು ಆಗಿದೆ. ನಮ್ಮ ದೇವರಾಜ ಅರಸು ಅವರು ನಮ್ಮ ಪಕ್ಷದ ಮುಖ್ಯಮಂತ್ರಿನೇ ಇದ್ದರು. ದೇವರಾಜ ಅರಸರು ಅವರ ಕಾಂಗ್ರೆಸ್ ಪಕ್ಷದ ಏನು ಬಹಳ ದಿನಗಳ ಮುಖ್ಯಮಂತ್ರಿ ಆಡಳಿತನ ನಮ್ಮ ಪಕ್ಷದವರಾದ ಸಿದ್ದರಾಮಯ್ಯ ಸಾಹೇಬರು ಮುರಿದಿದ್ದಾರೆ. ಅವ್ರಿಗೂ ಶುಭ ಕೋರಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ಏನು 2 ವರ್ಷ ಆದಮೇಲೆ ಒಂದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತೇನು ಅವರ ಎಲ್ಲರ ಬೆಂಬಲ ಇತ್ತು. ಅದರ ನಿಟ್ಟಿನಲ್ಲಿ ಉತ್ತಮವಾದ ಬೆಳವಣಿಗೆ ಆಗಿದೆ ಅಂತ ನನ್ನ ಅನಿಸಿಕೆ. ಆದರೆ ಸಿದ್ದರಾಮಯ್ಯ ಆಪ್ತರು ಕೆಲವರು ಇಲ್ಲ 5 ವರ್ಷ ಅವರೇ ಆಗ್ತಾರೆ ಅಂತಂದು ಹೇಳ್ತಾ ಇದ್ದಾರೆ. ನಿಮ್ಮ ಕಾಂಗ್ರೆಸ್ ಮುಖಂಡರೇ, ಸಚಿವರೇ ಈಗ ಅವರವರ ಅಭಿಪ್ರಾಯ ಹೇಳ್ತಾರೆ. ಆದರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಮುಂಚಿಂದನೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರೋದನ್ನು ಇವತ್ತು ಹೈಕಮಾಂಡ್ ಕರೆದಿದೆ ಅನ್ನೋದು ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀನಿ. ಇಲ್ಲ ನಾವೇ ತೀರ್ಮಾನ ತಗೊಳ್ಳೋದಾಗಿದ್ದರೆ ನಾನು ದಿನವೂ ಅವರೇ ಮುಖ್ಯಮಂತ್ರಿ ಅಂತ ನಿಮ್ಗೆ ಹೇಳ್ಬಿಡ್ತಿದ್ದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಇದ್ದೀವಿ. ಹೈಕಮಾಂಡ್ ಇವತ್ತು ಕರೆ ಕೊಟ್ಟಿದೆ ಅಂದರೆ ಅದೊಂದು ಉತ್ತಮವಾದ ಬೆಳವಣಿಗೆ ಅನ್ನೋದು ನಮ್ಮ ಅಭಿಪ್ರಾಯ. ಅವರವ್ರ ವೈಯಕ್ತಿಕ ಅಭಿಪ್ರಾಯ ಹೇಳೋಕ್ಕೆ ಎಲ್ರಿಗೂ ಅವ್ರವ್ರದ್ದೇ ಆದಂಥ ವಾಕ್ ಸ್ವಾತಂತ್ರ್ಯದ ಕೊಡಲಿ. ನಮ್ಮ ಅಭಿಪ್ರಾಯ ನಾನು ಕೊಟ್ಟಿದ್ದೀನಿ. ಸಿಎಂ ಬದಲಾವಣೆ ಆಗ್ತದೆ ಸರ್? ಅದೇ ಈಗ ಹೈಕಮಾಂಡ್ ತೀರ್ಮಾನ ತಗೊಂತದೆ, ಅದಕ್ಕೋಸ್ಕರನೇ ಹೋಗಿದೆ. ಶುಭ ಸುದ್ದಿನೇ ಇದು. ಯಾಕೆಂದರೆ ಇಷ್ಟು ದಿನ ಹೈಕಮಾಂಡ್ ತಾವೇ ಮೀಡಿಯಾದಲ್ಲಿ ಹೇಳ್ತಿದ್ರಿ, ರಾಹುಲ್ ಗಾಂಧಿಯವ್ರು ಭೇಟಿ ಆಗ್ತಿಲ್ವಂತೆ, ಅವ್ರು ಭೇಟಿ ಆಗ್ತಿಲ್ಲ, ಇವ್ರು ಭೇಟಿ ಆಗ್ತಿಲ್ಲ, ಹೈಕಮಾಂಡ್ ಸಿಗ್ತಂತೆ. ಈಗ ಅವರೇ ರಾಹುಲ್ ಗಾಂಧಿ ಅವರೇ ಮೊನ್ನೆ ಬಂದಂಥ ಸಂದರ್ಭ ಮೈಸೂರಲ್ಲಿ ಇಬ್ಬರಿಗೂ ಬರೋಕ್ಕೆ ಹೇಳಿದರೆ ಇಬ್ಬರು ಹೊರಟಿದ್ದಾರೆ ಒಂದೇ ವಿಮಾನದಲ್ಲಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಹೊರಟಿರೋದ್ರಿಂದ ಶುಭ ಸುದ್ದಿನೇ ಅಂತ ನಾವು ಅಂದ್ಕೊಂಡಿದ್ದೀವಿ. ಮೊನ್ನೆ ಸಪ್ರೇಟಾಗಿ ಮೀಟಿಂಗ್ ಮಾಡಿದ್ರು ಸರ್ ಏರ್ಪೋರ್ಟಲ್ಲಿ. ಅದೇ ಸಹಜವಾಗಿ ಇಬ್ಬರಿಗೆ ಏನು ಹೇಳಿದ್ರು ನಮ್ಮ ಮಾಹಿತಿ ಬಹಿರಂಗನೂ ಪಡಿಸಿಲ್ಲ, ನಮಗೂ ಏನು ಹೇಳಿಲ್ಲ. ಬಟ್ ಇಬ್ಬರು ಜೊತೆ ಹೋಗ್ತಿರೋದ್ರಿಂದ ನಾವು ಏನು ಸಂಕ್ರಾಂತಿ ಆದಮೇಲೆ ಇಬ್ಬರೂ ಮಾತಾಡ್ತೀವಿ ಅನ್ನೋ ಮಾಹಿತಿನ ಖರ್ಗೆ ಅವರು ಹೇಳಿರೋದು, ಇದೇರು ಎಲ್ಲರೂ ಹೇಳಿದ್ದನ್ನು ನೋಡಿದ್ರು. ಅದಕ್ಕೆ ಪೂರಕವಾಗಿ ಇವತ್ತಾಗಿದೆ. ಡಿ ಕೆ ಶಿವಕುಮಾರ್ ಜೊತೆ ಏನಾದರೂ ಮಾತಾಡಿದ್ರೆ ಸರ್ 2-3 ದಿನದ ಒಳಗಡೆ ಏನಾದರೂ ತಾವು? ನಾನು ಅವ್ರು
ಅವರಿಗೆ ಸಹಜವಾಗಿ ಯಾವತ್ತೂ ಕಾಲ್ ಮಾಡಲ್ಲ, ಏನಾರಿತ್ತು ನೇರವಾಗಿ ಹೋಗಿ ಮಾತಾಡಿಸಿ ಬರ್ತೀನಿ ಅಂಥದ್ದೇನು ಇಲ್ಲ. ಸರ್ ನೀವು ಹೇಳಿ. ಸೊ ಈಗ ಮತ್ತೆ ಸಚಿವ ಸಂಪುಟ ಏನಾದರೂ ರಿಶಫಲ್ ಆಗ್ಬೋದಾ ಸಿ ಎಂ ಬದಲಾವಣೆ ಆದರೆ? ರಿಶಫಲ್ ಮಾಡ್ತಾರೆ. ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅಂತಲೂ ನಾನು ಮುಂಚೆಯಿಂದಲೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ. ಹೊಸ ಯುವಕರಿಗೆ ಹೊಸ ಒಂದು ಮಾದರಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಒಂದು ಕನಸು ಕಂಡೆಲ್ಲ ನಾವು ಅಧಿಕಾರಕ್ಕೆ ಬಂದಿರ್ತೀವಿ. ಹೊಸಬರಿಗೆ ಒಂದು ಅವಕಾಶ ಕೊಡ್ತಾರೆ ಅನ್ನೋ ನಂಬಿಕೆನೂ ಇದೆ, ಕೊಡಲಿ. ದಾವಣಗೆರೆದು ಚೇಂಜ್ ಆಗ್ಬೋದು ಅಂತ. ನಾನು ದಾವಣಗೆರೆ ಚೇಂಜ್ ಆಗಲಿ ಅಂತ ಹೇಳೋಕ್ಕಾಗೋದಿಲ್ಲ, ಹೈಕಮಾಂಡ್ ತೀರ್ಮಾನ ಮಾಡಲಿ, ಬದಲಾವಣೆ ಮಾಡಿದ್ರೆ ಮಾಡಲಿ. ಅಂದ್ರೆ ನೀವು ಮೊದಲಿಂದ ಹೇಳ್ತಾ ಇದ್ದೀರಿ ಹೊಸಬ್ರಿಗೆ ಅವಕಾಶ ಕೊಡಲಿ, ಹೊಸಬ್ರಾದ್ರೆ ಯುವಕರಾದ್ರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತಂದು ಹೇಳ್ತಿದ್ದೀವಿ. ಹೌದು, ಹೊಸಬರಿಗೆ ಅವಕಾಶ ಕೊಡಿ, ಯಾಕೆಂದರೆ ಹೊಸ ಚಿಂತನೆಯಿಂದ ಬಂದಿರ್ತೀವಿ ರಾಜಕೀಯಕ್ಕೆ. ಆದ್ದರಿಂದ ಹೊಸಬ್ರಿಗೆ ಒಂದು ಅವಕಾಶ ಕೊಡಿ. ಸುಮಾರು ನಾವು 45 ಜನ ಹೊಸಬ್ರು ಇರೋದ್ರಿಂದ ಅದರಲ್ಲಿ 4-5 ಜನ ಕೊಟ್ಟರೆ ಒಂದು ಉತ್ತಮ ಆಡಳಿತದಲ್ಲಿ ಬದಲಾವಣೆ ಕಾಣ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ. ದಾವಣಗೆರೆ ಇನ್ನೊಂದು ಸಚಿವ ಸ್ಥಾನ ಏನಾದರೂ ಬೇಕಾಗುತ್ತೆ? ಕೊಡಲಿ, ಯಾರು ಬೇಡ ಅಂತ. ನಮ್ಮ ಜಿಲ್ಲೆ ಅಭಿವೃದ್ಧಿಗೋಸ್ಕರ 2 ಸಚಿವ ಸ್ಥಾನ ಕೊಡೋದು, 3 ಕೊಟ್ಟರು ಸಂತೋಷನೇ. ಇನ್ನೊಂದು ಸಚಿವ ಸ್ಥಾನ ಕೊಡಲಿ. ತಾವು ಸಚಿವ ಸ್ಥಾನದ ಆಕಾಂಕ್ಷೆ ಹೇಗೆ ಸರ್? ನಾವು ಆಕಾಂಕ್ಷಿ ಇಲ್ಲ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಏನು ಜವಾಬ್ದಾರಿ ಕೊಟ್ಟರು ನಿರ್ವಹಿಸ್ತೀನಿ. ಅಂದರೆ ಸಚಿವ ಸ್ಥಾನ ಕೊಟ್ಟರು ಏನು ಕೊಟ್ಟರು, ಸಚಿವ ಸ್ಥಾನ ಕೊಟ್ಟರು ನಿರ್ವಹಿಸ್ತೀನಿ, ಕಾರ್ಯಕರ್ತರು ಪೋಸ್ಟ್ ಕೊಟ್ಟರು ನಿರ್ವಹಿಸ್ತೀನಿ, ಕಾಂಗ್ರೆಸ್ ಆಫೀಸಲ್ಲಿ ಕಸ ಹೊಡೆ ಪೋಸ್ಟ್ ಕೊಟ್ಟರು ನಿರ್ವಹಿಸ್ತೀನಿ. ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ. ಕಾಂಗ್ರೆಸ್ ಪಕ್ಷ ಏನು ಕೊಟ್ಟರು ಸ್ವೀಕರಿಸ್ತೀನಿ.